ಬಿಟ್ಕಾಯಿನ್ ಕೇಸ್ನಲ್ಲಿ ಮೊಹಮ್ಮದ್ ನಲಪಾಡ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಬಿಟ್ಕಾಯಿನ್ ಆರೋಪಿ ಶ್ರೀಕಿಯಿಂದ ಲಾಭ ಮಾಡಿಕೊಂಡಂತಹ ಆರೋಪವನ್ನ ನಲಪಾಡ್ ಎದುರಿಸ್ತಾ ಇದ್ದಾರೆ. ಫೆಬ್ರವರಿ 7ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನಲಪಾಡ್ಗೆ ನೋಟಿಸ್ ನೀಡಲಾಗಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲಪಾಡ್ಗೆ ಎಸ್ಐಟಿ ಕೊಟ್ಟಿರೋ ನೋಟಿಸ್ ಇದು. ಬಿಟ್ಕಾಯಿನ್ ಅಕ್ರಮದಲ್ಲಿ ನಲಪಾಡ್ ಲಾಭ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇತ್ತು. ಇದರ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಈಗ ನೋಟಿಸ್ ಅನ್ನ ಕೊಟ್ಟಿದೆ. ಫೆಬ್ರವರಿ 7ಕ್ಕೆ ವಿಚಾರಣೆಗೆ ಹಾಜರಾಗಬೇಕು. ಪ್ರಮುಖ ಆರೋಪಿ ಶ್ರೀಕಿ ಜೊತೆ ನಲಪಾಡ್ ನಂಟು ಹೊಂದಿದ್ದಂತಹ ಆರೋಪಿ. ಈ ಬಿಟ್ಕಾಯಿನ್ ಪ್ರಕರಣದ ಪ್ರಮುಖ ಆರೋಪಿ ಶ್ರೀಕಿ. ಈ ಶ್ರೀಕಿ ಜೊತೆ ನಂಟನ್ನ ಹೊಂದಿದ್ದ ಆರೋಪ ನಲಪಾಡ್ ಮೇಲಿದೆ. ಕಳೆದ ಬಾರಿ ಕೂಡ ಎಸ್ಐಟಿ ವಿಚಾರಣೆ ನಡೆಸಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕಳೆದ ಬಾರಿ ಕೂಡ ಎಸ್ಐಟಿ ವಿಚಾರಣೆ ನಡೆಸಿತ್ತು. ನಲಪಾಡ್ ಇಬ್ಬರ ನಡುವೆ ಹಣಕಾಸು ವಹಿವಾಟು ನಡೆದಿತ್ತಾ ಏನು ಅನ್ನೋದರ ಬಗ್ಗೆ ಈಗ ಮತ್ತೆ ನೋಟಿಸ್ ಕೊಡಲಾಗಿದೆ. ಸೊ ಫೆಬ್ರವರಿ 7ಕ್ಕೆ ವಿಚಾರಣೆಗೆ ಹಾಜರಾಗಬೇಕು. ಹಾಗಾದ್ರೆ ಶ್ವೇತಾ, ಬಿಟ್ಕಾಯಿನ್ ಹಗರಣದ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿ ನೇತೃತ್ವದ ಎಸ್ಐಟಿ ತಂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಶ್ರೀಕಿಯ ಜೊತೆ ಯಾರೆಲ್ಲ ನಂಟನ್ನ ಹೊಂದಿದ್ದಾರೆ, ಆತನನ್ನ ಬಳಕೆ ಮಾಡಿಕೊಂಡು ಯಾರೆಲ್ಲ ಲಾಭವನ್ನ ಮಾಡ್ಕೊಂಡಿದ್ದಾರೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ರು. ಮತ್ತೆ ಆತ ಶ್ರೀಕಿ ಯಾವ ಯಾವ ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡಿದ, ಎಷ್ಟೆಲ್ಲ ಬಿಟ್ಕಾಯಿನ್ ಗಳನ್ನ ಹ್ಯಾಕ್ ಮಾಡಿ ಯಾರಿಗೆ ಕೊಟ್ಟಿದ್ದ, ಅದರಿಂದ ಲಾಭ ಪಡೆದವ್ರು ಯಾರು, ಈ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ರು. ಆ ಒಂದು ಲಿಂಕ್ ನಲ್ಲಿ ಮೊಹಮ್ಮದ್ ನಲಪಾಡ್, ಯುವ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಈ ಹಿಂದೆ ಕೂಡ ಈ ಸಿಐಡಿ ಅಧಿಕಾರಿಗಳಿಗಾಗಲೇ ಒಮ್ಮೆ ವಿಚಾರಣೆಗೆ ಒಳಪಡಿಸಿದ್ರು. ಈಗ ಮತ್ತೆ CRPC 41A ಅಡಿ ನೋಟಿಸ್, ಅಂದ್ರೆ ಒಬ್ಬ ಆರೋಪಿಗೆ ಕೊಡುವ ನೋಟಿಸ್ ಅನ್ನ ಈಗ ಜಾರಿ ಮಾಡಿರುವಂತಹದ್ದು. ಫೆಬ್ರವರಿ 7ನೇ ತಾರೀಕು ಒಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನೋದು. ಸದ್ಯಕ್ಕೆ ಸಿಐಡಿ ಮೂಲಗಳಿಂದ ಸಿಗ್ತಂತ ಮಾಹಿತಿಗಳೇನಂದ್ರೆ, ಶ್ರೀಕಿಯಿಂದ ಲಾಭವನ್ನ ಪಡ್ಕೊಂಡಿದ್ದಾರೆ ನಲಪಾಡ್ ಅನ್ನುವಂತ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಇರೋದ್ರಿಂದ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದರೆ 7ನೇ ತಾರೀಕು ನಲಪಾಡ್ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಒಂದು ವೇಳೆ 41A ಅಡಿ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ವಿಚಾರಣೆಗೆ ಹಾಜರಾಗದೇ ಇದ್ರೆ ಎಸ್ಐಟಿ ಅಧಿಕಾರಿಗಳು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಕೂಡ ಅವಕಾಶಗಳಿರುವಂತದ್ದು. ಸೊ ಈಗಾಗಲೇ ಈ ಹಿಂದೆ ನಲಪಾಡ್ನ ಒಮ್ಮೆ ವಿಚಾರಣೆ ಮಾಡಲಾಗಿತ್ತು, ಮತ್ತೆ ಅವರ ಸಹೋದರನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇದರಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿ ಹಣಕಾಸಿನ ಲಾಭವನ್ನು ಪಡ್ಕೊಂಡಿರುವಂತದ್ದಾಗ್ಲಿ, ಮತ್ತೆ ಒಂದು ಕಾರಿನ ಸಂಬಂಧಪಟ್ಟಂತೆಯೂ ಕೂಡ ಏನೋ ಖರೀದಿ ಮಾಡಿರುವಂತದ್ದು ಈ ಬಿಟ್ಕಾಯಿನ್ ಹಣದಿಂದ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆರೋಪಗಳು ಕೇಳಿ ಬಂದಿದ್ದು. ಈ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಶ್ರೀಕಿಯ ಜೊತೆ ಯಾರೆಲ್ಲ ನಂಟನ್ನು ಹೊಂದಿತ್ತು ಅವ್ರನ್ನ ಎಲ್ಲೋ ಒಂದ್ ಕಡೆ ಇರಿಸಿ ಆ ಮೂಲಕ ಅವರಿಗೆ ಒಂದಷ್ಟು ಶ್ರೀಕಿಗೆ ಫೆಸಿಲಿಟೇಟ್ ಮಾಡುವ ಮೂಲಕ ಆತನಿಗೆ ಒಂದು ಲ್ಯಾಪ್ಟಾಪ್ ಅನ್ನು ಕೊಡುವಂತದ್ದು, ಅಥವಾ ಆತನಿಗೆ ಫೆಸಿಲಿಟೇಟೆಡ್ ಮಾಡಿ ಆತನಿಂದ ಬಿಟ್ಕಾಯಿನ್ ಗಳನ್ನ ಹ್ಯಾಕ್ ಮಾಡಿಸಿ ಅದರಿಂದ ಲಾಭವನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು. ಆ ನಿಟ್ಟಿನಲ್ಲಿ ಅಂತಿಮವಾಗಿ ಸಿಐಡಿ ಅಧಿಕಾರಿಗಳು ನಲಪಾಡ್ನ ಒಂದು ಸಂಬಂಧಪಟ್ಟಂತೆ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಕ್ಕಿದೆ. ಹಾಗಾಗಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. 7ನೇ ತಾರೀಕು ಹಾಜರಾಗಬೇಕಾಗುತ್ತೆ. ಹಾಜರಾಗದೇ ಇದ್ದಲ್ಲಿ ಸಿಐಡಿ ಅಧಿಕಾರಿಗಳು ಅವರ ವಿರುದ್ಧ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ನಾವು ನೋಡ್ಬೇಕಾಗಿರುವಂತದ್ದು. ಸದ್ಯಕ್ಕೆ ಆತನಿಂದ ಬೆನಿಫಿಟ್ ಅನ್ನ ತೆಗೆದುಕೊಂಡ ಬಗ್ಗೆ ಒಂದಷ್ಟು ಮಾಹಿತಿಗಳು ತಮಗೆ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅನ್ನೋದನ್ನ ಎಸ್ಐಟಿ ಮೂಲಗಳು ತಿಳಿಸ್ತಾ ಇದೆ. ಶ್ವೇತಾ, ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.